ರಾಹುಲ್ ರಾವೆಲ್ ಅಧ್ಯಕ್ಷತೆಯ ತೀರ್ಪುಗಾರರ ಸಮಿತಿಯು 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟಿಸಿದ್ದು, ರಿಷಬ್ ಶೆಟ್ಟಿ ಶ್ರೇಷ್ಠ ನಟ ಮತ್ತು ನಿತ್ಯಾ ಮೆನನ್, ಮಾನಸಿ ಪಾರೇಖ್ ಜಂಟಿಯಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಮಲಯಾಳಿ ಚಿತ್ರ ಆಟ್ಟಂ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆಯಿತು. ಕಾಂತಾರ ಚಿತ್ರವು ಉತ್ತಮ ಮನೋರಂಜನಾ ಚಿತ್ರ ಎನ್ನಿಸಿತು. ನಮಸ್ತೆ, ನಾನು ಬಾಸುಮ ಕೊಡಗು. ಕಾಂತಾರಕ್ಕೆ ಮತ್ತೊಂದು ಪ್ರಶಸ್ತಿ ಬಂದಿರುವ ಸಂಭ್ರಮದಲ್ಲಿ ನಾವಿದ್ದೇವೆ. ಈ ಪ್ರಶಸ್ತಿಗೆ ಕಾರಣರಾದಂಥ ರಿಷಬ್ ಶೆಟ್ಟಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಈ ಚಿತ್ರ ಯಶಸ್ವಿ ಆಗೋದಕ್ಕೆ ಸಹಕರಿಸಿದಂಥ ಎಲ್ಲ ಕಲಾವಿದರಿಗೆ ಹಾಗೂ ಮುಖ್ಯವಾಗಿ ಪ್ರೇಕ್ಷಕ ಬಾಂಧವರಿಗೆ ನಾವು ಆಭಾರಿಯಾಗಿದ್ದೇವೆ. ನಿಮ್ಮ ಸಹಕಾರ, ಸಲಹೆ ಹೀಗೆ ಮುಂದುವರಿರಿ. ಚಿತ್ರದ ಯಶಸ್ಸಿಗೆ ನೀವು ಕೂಡ ಸಂಭ್ರಮಿಸಿ, ನಾವು ಸಂಭ್ರಮಿಸುತ್ತೇವೆ. ಬ್ರಹ್ಮಾಸ್ತ್ರವು ಉತ್ತಮ ವಿಎಫ್ಎಕ್ಸ್ ಚಲನಚಿತ್ರ ಪ್ರಶಸ್ತಿಗೆ ಭಾಜನವಾಯಿತು. ಪ್ರಶಸ್ತಿ ಆಯ್ಕೆಯ ಸಮಿತಿಯಲ್ಲಿ ಸಮಗ್ರ ಅಧ್ಯಕ್ಷತೆ ಹಾಗೂ ಫೀಚರ್ ಫಿಲ್ಮ್ ಪ್ರಶಸ್ತಿ ವಿಭಾಗದ ಅಧ್ಯಕ್ಷತೆಯನ್ನು ರಾಹುಲ್ ರಾವೆಲ್, ಫೀಚರ್ ಫಿಲ್ಮೇತರ ವಿಭಾಗದ ಅಧ್ಯಕ್ಷರಾಗಿ ನೀಲಾ ಮದಬ್ ಪಂಡ, ಅತ್ಯುತ್ತಮ ಬರಹ ವಿಭಾಗದ ಅಧ್ಯಕ್ಷತೆಯಲ್ಲಿ ಗಂಗಾಧರ ಮೊದಲಿಯಾರ್ ಅವರುಗಳು ಇದ್ರು. ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯು ಊಂಚಾಯಿ ನಿರ್ದೇಶನಕ್ಕಾಗಿ ಸೂರಜ್ ಬರ್ತಾಚಿಯಾ ಪಡೆದಿದ್ದಾರೆ. ಇದೇ ಸಿನಿಮಾದ ನಟನೆಗಾಗಿ ಅಮಿತಾಬ್ ಬಚ್ಚನ್ ಮತ್ತು ನೀನಾ ಗುಪ್ತಾ ಅತ್ಯುತ್ತಮ ಪೋಷಕ ನಟ ಮತ್ತು ನಟಿ ಪ್ರಶಸ್ತಿಯನ್ನು ಪಡೆದರು. ಅರ್ಜಿತ್ ಸಿಂಗ್ ಬ್ರಹ್ಮಾಸ್ತ್ರದ ಹಾಡಿಗಾಗಿ ಅತ್ಯುತ್ತಮ ಗಾಯಕ ಪ್ರಶಸ್ತಿಯನ್ನು ಪಡೆದರು. ಅದೇ ಚಿತ್ರದ ಸಂಗೀತಕ್ಕಾಗಿ ಪ್ರೀತಮ್ ಅವರು ಅತ್ಯುತ್ತಮ ಸಂಗೀತ ನಿರ್ದೇಶಕ ಎನಿಸಿದರು. ಶರ್ಮಿಳಾ ಟಾಗೋರ್ ಅವರ ಗುಲ್ಮೊಹಾರ್ ಚಿತ್ರ ಹಿಂದಿಯ ಉತ್ತಮ ಚಿತ್ರವೆನಿಸಿತು. ಕನ್ನಡ ಉತ್ತಮ ಪ್ರಾದೇಶಿಕ ಚಿತ್ರವಾಗಿ ಕೆಜಿಎಫ್ 2 ಗೆದ್ದಿತು. ತೆಲುಗು ಮತ್ತು ತಮಿಳಿನ ಪ್ರಾದೇಶಿಕ ಚಿತ್ರ ಪ್ರಶಸ್ತಿಯನ್ನು ಕ್ರಮವಾಗಿ ಕಾರ್ತಿಕೇಯ 2 ಮತ್ತು ಪೊನ್ನಿಯಿನ್ ಸೆಲ್ವನ್ 2 ಪಡೆದವು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ದೆಹಲಿ.